ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಆಗಿ ಆಯುಷ್ ಸಂಬಂಧಪಟ್ಟಾಗೆ ಅಂದರೆ ಒಂದು ಸ್ಟೇ ವೇಕೆನ್ಸಿ ಸಂಬಂಧಪಟ್ಟಾಗೆ ಅಪ್ಡೇಟ್ ಬಂದಿದೆ. ಇದಕ್ಕೂ ಮೊದಲೇ ಹೇಳ್ತಾ ನಿಮಗೆ ಪ್ರೆಸೆಂಟ್ಲಿ MBBS ಆಗಲಿ ಡೆಂಟಲ್ ಮಾಪಪ್ ರೌಂಡ್ ಸಂಬಂಧಪಟ್ಟಾಗೆ ಏನೀಗ ಕೇಸ್ ನಡೀತಾ ಇದೆ. ಅದು 12 ನವಂಬರ್ಗೆ ಅಂತ ಹಿಯರಿಂಗ್ ಅಂತ ಹೇಳಿದ್ದಾರೆ. ಸೊ ಅದು ಪೋಸ್ಟ್ಪೋನ್ ಆಗಿರುವಂಥದ್ದು. ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಇಲ್ಲ. ಪ್ರೆಸೆಂಟ್ಲಿ ಆಯುಷ್ ಅಂದರೆ ಈ ಒಂದು ಸ್ಟೇ ವೇಕೆನ್ಸಿ ಸಂಬಂಧಪಟ್ಟಾಗೆ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಮತ್ತು ನೋಟಿಫಿಕೇಷನ್ ಸಹ ಬಂದಿದೆ. ಆಲ್ರೆಡಿ ಈ ಒಂದು ಆಪ್ಷನಿಟಿ ಸ್ಟಾರ್ಟ್ ಆಗಿರುವಂಥದ್ದು 9ನೇ ನವಂಬರ್ ವರೆಗೂ ನಿಮಗೆ ಕೊನೆ ಅವಕಾಶವಿದೆ. ಯಾರು ಇದರಲ್ಲಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, MBBS ಡೆಂಟಲ್ ಅವೈಲೇಬಲ್ ಆಗಿ ಅಡ್ಮಿಷನ್ ತೆಗೆದುಕೊಂಡ್ರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿರೋದಿಲ್ಲ. ಯೂಶಲಿ ಡೆಂಟಲ್ ತೆಗೆದುಕೊಂಡ್ರೆ ಟ್ರೈ ಮಾಡಬೇಕಂತ ಇರ್ತಾರೆ. ಅವೈಲೇಬಲ್ ಅಂದರೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಅಲೋ ಮಾಡೋಲ್ಲ. ಈ ಒಂದು ಮಾಪಪ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥವರು ಸಹ ತಾತ್ಕಾಲಿಕವಾಗಿ ಸಿಕ್ಕಿದ್ರು ಸಹ MBBS ಮತ್ತು ಡೆಂಟಲ್ ಸಿಕ್ಕಿದ್ರು ಸಹ ಈ ಒಂದು ರೌಂಡಲ್ಲಿ ಅಟೆಂಡ್ ಮಾಡೋಕ್ಕೆ ನಿಮಗೆ ಅಲೋ ಇರೋದಿಲ್ಲ. ಮತ್ತು ಆಮೇಲೆ ನಿಮ್ಮ ಈ ಒಂದು MCC ಆಗಿರ್ಬೋದು ಮತ್ತು ಇತರ ಯಾವುದೇ ಒಂದು ಸ್ಟೇಟ್ ಮುಖಾಂತರ ಒಂದು ವೇಳೆ ನೀವು MBBS ಡೆಂಟಲ್ ಆಯುಷನ್ನು ಪಡ್ಕೊಂಡಿದ್ರು ಸಹ ನಿಮಗೆ ಈ ಒಂದು ರೌಂಡಲ್ಲಿ ನಿಮಗೆ ಅಂದರೆ ಪಡ್ಕೊಂಡಿದ್ದು ಅಡ್ಮಿಷನ್ ತೆಗೆದುಕೊಂಡಿದ್ರೆ ನಿಮಗೆ ಈ ಒಂದು ರೌಂಡಲ್ಲಿ ಅಲೋ ಇರೋದಿಲ್ಲ. ಓಕೆ, ಮತ್ತು ಕರ್ನಾಟಕ ಸಿಟಿಲಿ ಯಾವುದೇ ಕೋರ್ಸ್ ಸಿಕ್ಕಿದ್ರು ಸಹ ಈ ಒಂದು ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಕಂಡೀಷನ್ ಏನಪ್ಪ ಅಂದರೆ ಕಾಲೇಜಿನಿಂದ ನಿಮಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಅಲ್ಲಿಂದ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿ ನಿಮಗೆ ಮಧ್ಯಂತರ ಬರುವುದಿಲ್ಲ. ಓಕೆ, ಅದು ನಿಮ್ಗೆ ಬಿಟ್ಟಿರುವಂಥದ್ದು. ಫೈನ್, ಆಲ್ರೆಡಿ ಹೇಳಿದೆ. ಮತ್ತು ಆಮೇಲೆ ಫೀಸ್ ಏನಿದೆ ನೋಡಿ, ಮೊದಲು ಯಾವುದೊಂದು ಕೋರ್ಸ್ ಸಿಕ್ಕಿದೆ, ಓಕೆ, ನೀವು BNMS ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ನೀವೇನು ಕೋರ್ಸ್ ಸಿಕ್ಕಿದ್ದು ಅಡ್ಮಿಷನ್ ತೆಗೆದುಕೊಂಡಿದ್ದು ಆಲ್ರೆಡಿ ಅವ್ರು ಏನಪ್ಪ ಅಂದರೆ ಫೀ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದು, ಇಲ್ಲಿ ಒಂದು ವೇಳೆ ಸೀಟ್ ಸಿಕ್ಕಿದ್ರೆ ಇದಕ್ಕೂ ನೀವು ಫೀ ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಕಾಲೇಜ್ಗೆ ಫೀ ಪೇ ಮಾಡಿದರೆ ಅದು ನಿಮಗೆ ಯೂಸಲಿ ಅಡ್ಜಸ್ಟ್ಮೆಂಟ್ ಅಂತೂ ಆಗೋದಿಲ್ಲ. ಹಂಗಾಗಿ ನೀವು ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಬರೋ ಜವಾಬ್ದಾರಿ ನಿಮ್ಮದಾಗಿದ್ದು, ಬರೋ ಹಂಗಿದ್ರು ಸಹ ಅಲ್ಲಿ ಏನು ಪೆನಲ್ಟಿ ಕೊಟ್ಟು ಬರೋ ಹಂಗಿದ್ರು ಸಹ ಇಲ್ಲಿ ಸೀಟ್ ಸಿಕ್ಕಾಗ ಇಲ್ಲಿ ಸಹ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಕ್ಲಿಯರ್ ಐತೆ ಅನ್ಕೋತೀನಿ. ಆಲ್ರೆಡಿ ನಿಮಗೆ ಸ್ಕೆಡ್ಯೂಲ್ ತೋರಿಸಾದ್ರೆ ಅದರ ಅನುಗುಣವಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಲೇಬೇಕಾಗತ್ತೆ. ಇಲ್ಲ ನಾನು ಮಾಪಪ್ ರೌಂಡಲ್ಲಿ ಮಾಡಿದ್ರೆ ಅದು ಕಂಟಿನ್ಯೂ ಆಗುತ್ತಾ, ಆಗೋದಿಲ್ಲ. ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಹೊಸದಾಗಿ ಮಾಡಲೇಬೇಕಾಗುವಂಥದ್ದು. ಬಟ್ ನೆನಪಿರಲಿ, ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಫೀ ಸ್ಟ್ರಕ್ಚರ್ ನೋಡಿ ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿ ಫೈನಲಿ ದಯವಿಟ್ಟು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಓಕೆ, ಯಾಕೆಂದರೆ ಮತ್ತೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ. ಮೊದಲು ಆಲ್ರೆಡಿ ಸೀಟ್ ಸಿಕ್ಕಿದ್ರೆ ಇಲ್ಲಿ ಸಹ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಆಗಿಲ್ಲ ಅಂದರೆ 2 ಸೀಟ್ ಕಳ್ಕೊಳ್ತೀರಾ. ಮತ್ತು ಆಮೇಲೆ ನಿಮಗೆ ಪೆನಲ್ಟಿ ಸಹ ಬೀಳ್ಬೋದು. ಸೊ ಅದಕ್ಕೆ ಆಲ್ರೆಡಿ ಹೇಳ್ತಾ ಇದೆ, ಅಂದರೆ ನಾನು ಸಹ ನೀವು ತಿಳಿಸ್ತಾ ಇದ್ದಾನೆ, ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿ ಫೈನಲಿ ಒಂದು ಡಿಸಿಷನ್ ತೆಗೆದುಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಯರ್ ಐತೆ ಅನ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಸ್ಕೆಡ್ಯೂಲ್ ಸಹ ತೋರಿಸ್ತಾ ಇದ್ದೇನೆ. ಸೊ ಅದನ್ನು ನೋಡಿ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಫೈನ್, ಮತ್ತೆ ನಮ್ಮ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.